ಗೆಳತಿಯು ಸೊಸೆ ಒಡತಿಯು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಆದ್ರೆ ನಾನ್ ಮಾತ್ರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಬೇಡಮ್ಮ, ನೀನ್ ಪ್ರಾಣ ಕೊಡೋದ್ ಬೇಕಾಗಿಲ್ಲ. ನಮ್ಮನೆ ಯಾವತ್ತೂ ಇನ್ನೊಬ್ರು ಸಾವಿನ ಸಹಾಯದ ಮೇಲೆ ಜೀವನ ನಡೆಸಿಲ್ಲ. ನೀನ್ ನಿಜವಾಗ್ಲೂ ಸಹಾಯ ಮಾಡೋದೇ ಆದ್ರೆ ನಮ್ಮನೆಯಿಂದ ದೂರ ಹೊರಟೋಗು. ಒಗ್ಗಟ್ಟು ಕುಟುಂಬನ ವಸುದ ಬಿಟ್ಟು ಹೋಗಿದ್ಲು. ರಾಘವ ನಿನ್ನನ್ನು ಮದ್ವೆ ಮಾಡ್ಕೊಂಡು ನಮ್ಮನೆಗ್ ಬಂದಿದ್ದ. ಈಗ ವಸುದ ವಾಪಸ್ ನಮ್ಮನೆಗ್ ಬಂದಿದ್ದಾಳೆ. ರಾಘವ ನಿನ್ ಜೊತೆ ಸರಿಯಾಗಿ ಜೀವನನೂ ನಡೆಸಿಲ್ಲ. ಈಗ ಅವರಿಬ್ರು ಮತ್ತೆ ಒಗ್ಗಟ್ಟು ಗೂಡನ್ನು ಸೇರಿದ್ದಾರೆ. ಎಲ್ಲ ನಾವ್ ಅಂದ್ಕೊಂಡು ಹಾಗಾಗಿದ್ದಿದ್ರೆ ನೀನ್ ಯಾವತ್ತೂ ನಮ್ ಕುಟುಂಬಕ್ಕೆ ಸೇರ್ತಾ ಇರ್ಲಿಲ್ಲ. ಈಗ ಮತ್ತೆ ನಾವೇ ಒಗ್ಗಟ್ಟಾಗಿರೋ ಕಾಲ ಹತ್ರ ಬಂದಿದೆ. ಆ ಖುಷಿ ನಮ್ ಪಾಲಿಗೆ ಸಿಗ್ತಾ ಇರೋ ಸಂದರ್ಭದಲ್ಲಿ ನೀನು ನಮ್ ಸಂಬಂಧದಲ್ಲಿ ಇರಬಾರ್ದು, ಮತ್ತೆ ಬರಬಾರ್ದು. ಒಡೆದ ಮನಸ್ಸುಗಳು ಒಂದಾಗೋದಕ್ಕೆ ಮತ್ತೆ ನಮ್ಮನೆಯಲ್ಲಿ ಮದುವೆ ನಡೀತಾ ಇದೆ. ರಾಘವ ವಸುಧನ್ ಮದುವೆ. ನಮ್ಮ ಕುಟುಂಬದ ಮೇಲೆ ಪ್ರೀತಿ ಇಟ್ಟು ರಾಘವನ್ ಪ್ರೀತಿನ ಬಿಟ್ಕೊಟ್ಟು ನಮ್ಮ ಸಂತೋಷ ಮತ್ತೆ ನಮಗ್ ಸಿಗೋ ಹಾಗೆ ಮಾಡೋದಕ್ಕೆ ನೀನ್ ಪಕ್ಕಕ್ಕೆ ಹೋಗ್ಲೇಬೇಕು. ನಮ್ಮನೆಯವ್ರು ಎಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಬೇಕಾದ್ರೆ ಇದನ್ನ ಭಿಕ್ಷೆ ಅಂದ್ಕೋ. ಕೊಟ್ಟು ಹೋಗ್ಬಿಡು, ರಾಘವನ ಬಿಟ್ಟು ಹೋಗ್ಬಿಡು. ನಿಜ ಹೇಳ್ತೀನಿ ಕೇಳು ಕೀರ್ತಿ, ನೀನ್ ಬಂದ್ಮೇಲೆ ನಮ್ಮೆಲ್ಲರ ಜೀವನ ಕಲ್ಕ್ ಹೋಗಿತ್ತು. ಈಗ ಅದು ಮತ್ತೆ ನಿನ್ನಿಂದಾನೇ ಮಾಮೂಲಿ ಸ್ಥಿತಿಗೆ ಬರ್ಬೇಕು ಅನ್ನೋದಾದ್ರೆ ನಿನ್ ಕಣ್ಮುಂದೆ ಇರಬಾರ್ದು ಕೀರ್ತಿ. ಇದೊಂದನ್ನ ನೀನ್ ನೆರವೇರಿಸ್ಕೊಟ್ಬಿಡು ಕೀರ್ತಿ. ಇದರಿಂದ ನೀನ್ ಮಾಡಿದ್ಯಲ್ಲ ಈ ಪಾಪ, ಶಾರದನ್ ಕೊಂದು ಪಾಪ, ಅದಕ್ಕೂ ಕ್ಷಮೆ ಸಿಕ್ಬಿಡತ್ತೆ ಪ್ಲೀಸ್. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ಯಾಕೋ ಇವತ್ತು ತುಂಬಾ ಲೇಟ್ ಆಯ್ತಪ್ಪ. ನನ್ಗಿಂತ ಮುಂಚೆ ಬಂದಿದ್ಯಲ್ಲೋ. ಏನ್ ಗುರು ನೀನು, ನನ್ ಬಗ್ಗೆ ನಾನು ಯಾವತ್ತಾದ್ರೂ ಮಾತಾಡಿದ್ದೀನ? ನನ್ನ ಜೀವನದಲ್ಲಿ ಅವ್ರು ಕಾಣಿಸ್ಕೊಂಡ್ಮೇಲೆ ಮಾತೆಲ್ಲ ಅವ್ರದೇ. ಇವತ್ತು ಏನಾಯ್ತು ಗೊತ್ತಾ? ಸಾರಿ, ನನಗೆ ಕೇಳೋಕೆ ಇಂಟ್ರೆಸ್ಟ್ ಇಲ್ಲ. ಅಯ್ಯೋ ಕೇಳಿಸ್ಕೋ ಗುರು, ಇಂಟ್ರೆಸ್ಟ್ ತಾನೇ ಗುದ್ಕೊಂಡು ಬರುತ್ತೆ. ಇವತ್ತು ಆಫೀಸಿಗೆ ಬರ್ತಾ ಇದ್ನ, ಸಿಗ್ನಲ್ ಅಲ್ಲಿ ಗಾಡಿ ನಿಲ್ಸಿ ತಲೆ ಮೇಲೆ ಕೆತ್ ನೋಡಿದ್ರೆ ಒಂದ್ ದೊಡ್ಡ ಬೋರ್ಡು, ಆರತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ. ನಿನಗೆಲ್ಲೋ ಮಕ್ಳಿದೆ? ಅಯ್ಯೋ ದಡ್ಡ ದಡ್ಡ ದಡ್ಡ. ಅಲ್ಲ ಅಬ್ಸರ್ವ್ ಮಾಡ್ಬೇಕಾಗಿರೋದು ಅದಲ್ಲಮ್ಮ. ಹೆಸರು ಹೆಸರು ಕೀರ್ತಿ.
ಅಲ್ಲಿಂದ ಹೊರಟ್ನ ಪಕ್ಕದ ರಸ್ತೆಯಲ್ಲಿ ಏನೋ ಫಂಕ್ಷನ್ ಅನ್ಸುತ್ತೆ. ಜೋರಾಗಿ ಸ್ಪೀಕರ್ ಅಲ್ಲಿ ಹಾಡು ಬರ್ತಾ ಇದೆ. ಯಾವ ಹಾಡು ಅಂತ ಕೇಳು ಗುರು. ಆಗ್ಲೇ ಅಲ್ವೇನೋ ಹೇಳಕ್ ನನಗೂ ಇನ್ಸ್ಪಿರೇಷನ್ ಬರೋದು. ಯಾವ ಹಾಡು? ಅಪಾರ ಕೀರ್ತಿ ಗಳಿಸಿ ಮೆರೆದ ಭವ್ಯ ನಾಡಿದು, ಕರ್ನಾಟಕವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಕೀರ್ತಿಯೇ. ಹಾಡು ಚೆನ್ನಾಗಿದೆ. ಪಾಯಿಂಟ್ ಅದಲ್ಲ ಗುರು. ಆ ಹಾಡಲ್ಲೂ ಮತ್ತೆ ಕೀರ್ತಿ ಅನ್ನೋ ಹೆಸರು ಬಂತ. ಅಲ್ಲಿಂದ ಮುಂದೆ ಹೋದ್ರೆ ಯಾವ್ದೋ ಒಂದು ಸ್ಕೂಲು. ಅಲ್ಲಿ ಒಬ್ಬ ತಾಯಿ ತನ್ನ ಮಗುಗೆ ಬಾಯ್ ಹೇಳ್ತಿದ್ದಾರೆ. ಪುಟ್ಟ ಬಾಯ್ ಬಾಯ್. ಅಲ್ಲಿಂದ ಮುಂದಕ್ಕೆ ಹೋದ್ರೆ ಕೀರ್ತಿ ಡೆವಲಪರ್ಸ್ ಅನ್ನೋ ಬೋರ್ಡ್. ಎಲ್ಲಿ ನೋಡಿದ್ರು ಕೀರ್ತಿ ಗುರು. ಅಲ್ಲೂ ಕೀರ್ತಿ, ಇಲ್ಲೂ ಕೀರ್ತಿ, ಎಲ್ಲೆಲ್ಲೋ ಕೀರ್ತಿ, ಕೀರ್ತಿ ಕೀರ್ತಿ ಕೀರ್ತಿ. ಇದರ ಅರ್ಥ ಏನ್ ಹೇಳುತ್ತೆ ಗುರು? ಆಫೀಸಲ್ಲಿ ಇದೆಲ್ಲ ಮಾತಾಡೋದ್ ಬೇಕಾಗಿಲ್ಲ. ತಾವ್ ತಮ್ಮ ಕೆಲಸ ಮಾಡಿ ಹೋಗಿ. ಕಳೆ ಬಂದ್ಬಿಡ್ತು. ರಾಘವ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಬನ್ನಿ. ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ ಗುರು. ಅವ್ರು ಕರೆದು ಹೋದ್ರು ಹಾಗೆ ಕೂತಿದೆಯಲ್ಲ ಗುರು. ಬಹುಶಃ ನನ್ನ ಬಗ್ಗೆನೇ ಹೇಳೋಕ್ ಕರೆದಿರ್ಬೋದು ಅನ್ಸುತ್ತೆ. ನೇರವಾಗಿ ನನಗೆ ಹೇಳಕ್ಕೆ ಸಂಕೋಚ ಅಲ್ವಾ, ಅದಕ್ಕೆ ನೀನ್ ಕರೆದಿದ್ದಾರೆ. ಹೋಗು ಗುರು, ಹೋಗು ಗುರು, ಲೇಟ್ ಆಗುತ್ತೆ. ಹೋಗು ಗುರು, ಪ್ಲೀಸ್ ಪ್ಲೀಸ್ ಗುರು. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ನನ್ನ ಬಗ್ಗೆ ಏನ್ ಹೇಳ್ಬೋದು? ಅಪಾರ ಕೀರ್ತಿ ಗಳಿಸಿ ಮೆರೆದ ಭವ್ಯ ನಾಡಿದು, ಕರ್ನಾಟಕವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಕೀರ್ತಿಯೇ. ಏನು? ಮದ್ವೆ ಆಗ್ತಿದ್ದೀರಂತೆ. ಮನೇಲಿರೋ ಸಂಬಂಧಕ್ಕೆ ಹೂ ಅಂದಿದ್ದೀರಂತೆ. ಓ, ಆಗ್ಲೇ ಆ ವಿಷಯ ನಿನ್ ಕಿವಿಗ್ ಬಿತ್ತ? ಯಾರು ಹೇಳಿದ್ದು? ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ಹೇಳಿರೋ ವಿಷಯ ಸರಿಯಾಗೇ ಇದೆ ಅಲ್ವಾ? ನನಗೆ ಗೊತ್ತು. ಅವನ ನಿನ್ಗೆ ಹೇಳಿರೋದು, ಆ ಮಾರುತಿನ ನಿನ್ಗೆ ಹೇಳಿರೋದು. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಮಿಸ್ಟರ್ ರಾಘವ್. ಅಂತೂ ಒಂದಷ್ಟು ದಿನ ಹೆಂಡತಿ ಮನೇಲಿಲ್ಲ ಅಂದ ತಕ್ಷಣ ಮನಸ್ಸು ಇನ್ನೊಂದು ಮದ್ವೆ ಆಗುವಂತ ಬಯಸುತ್ತಲ್ವಾ? ಅದು ಹಾಗಲ್ಲ ಕೀರ್ತಿ. ನನಗೆ ಸಮರ್ಥನೆಗಳು ಬೇಕಾಗಿಲ್ಲ. ಮತ್ತೊಂದು ಮದ್ವೆ ಆಗ್ತೀನಿ ಅನ್ನೋ ನಿರ್ಧಾರನ ನೀವೇ ತಗೊಂಡಿದ್ದೀರಿ ಅಂದ್ಮೇಲೆ ನಿಮ್ ಮನ್ಸಲ್ಲಿ ನಾನಿಲ್ಲ ಅಂತಾಯ್ತು ತಾನೆ? ನೋಡು ಕೀರ್ತಿ, ಅದು ನಿಮ್ ನಿರ್ಧಾರ. ಆದ್ರೆ ಆ ನಿರ್ಧಾರ ತಗೊಳಕ್ಕೂ ಮುಂಚೆ ಕಾನೂನು ಅನ್ನೋದು ಅಡ್ಡ ಬರುತ್ತೆ ಅನ್ನೋ ಸತ್ಯ ನಿಮಗ್ ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ. ಮೊದಲನೇ ಹೆಂಡತಿ ಇರುವಾಗ ಎರಡನೇ ಮದ್ವೆ ಆಗೋದು ತಪ್ಪು. ಹಾಗಾಗ್ಲೇ ಬೇಕು ಅಂತಿದ್ರೆ ಮೊದಲನೇ ಹೆಂಡತಿಯಿಂದ ಡಿವೋರ್ಸ್ ತಗೋಬೇಕು. ಅದ್ರ ಬಗ್ಗೆ ನೀವ್ ಈಗಾಗ್ಲೇ ಯೋಚನೆ ಮಾಡಿರ್ತೀರಿ. ಯೋಚನೆ ಮಾಡದೇ ಇರೋಷ್ಟು ದಡ್ರು ನೀವಲ್ಲ ಅನ್ಕೊಳ್ತೀನಿ. ಈ ವಿಷಯನ ನನ್ನ ಹತ್ರ ಹೇಗಪ್ಪ ಹೇಳೋದು ಅಂತ ಒದ್ದಾಡಿ ನೀವು ಟೈಮ್ ವೇಸ್ಟ್ ಮಾಡೋದು ನನಗೂ ಇಷ್ಟ. ಅವ್ರವ್ರ ಸಂತೋಷ ಅವ್ರವ್ರಿಗೆ, ನಿಮ್ಮ ಸಂತೋಷ ನಿಮಗೆ. ಸೊ ಅದಕ್ಕೆ ನಾನೇ ಸಹಾಯ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಒಳ್ಳೆ ಹೆಂಡತಿಯಾಗಿ ಗಂಡನ ಕಷ್ಟ ಸುಖ ನೋಡೋದು ನನ್ನ ಕರ್ತವ್ಯ. ತಗೊಳ್ಳಿ. ಏನಿದು? ವಿಸಿಟಿಂಗ್ ಕಾರ್ಡ್. ಅಡ್ವೊಕೇಟ್ ಲಕ್ಷ್ಮಣ್ ರಾವ್, ಡಿವೋರ್ಸ್ ಕೇಸ್ಗಳನ್ನ ಆದಷ್ಟು ಬೇಗ ಹ್ಯಾಂಡಲ್ ಮಾಡುವಂತ ಫೇಮಸ್ ಲಾಯರ್. ಕನ್ಸಲ್ಟ್ ಮಾಡಿ.
ಅಪ್ಪ ಈಗ ನಮ್ ತೊಂದರೆಗಳೆಲ್ಲ ಅದಾಗದೇ ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇವೆ. ಇನ್ನೇನು ರಾಘವನ್ ಮದುವೆ ವಸ್ತುನ್ ಜೊತೆ ಆಗ್ಬಿಟ್ರೆ ಸಾಕು. ಆಮೇಲೆ ಆ ಕೀರ್ತಿ ಸೀತಾರಾಮನ್ ಮನೆ ಕಡೆ ತಲೆ ಇಡೋ ಆಗಿರಲ್ಲ. ನಾವು ಮಾಡೋ ಪ್ರತಿಯೊಂದು ಕೆಲ್ಸದ ಮುಂದೆನೂ ಯಾವ ಅಡ್ಡಗೋಡೆನೂ ಇರೋದಿಲ್ಲ. ಮಗಳೇ, ಆ ಮನೆಯಲ್ಲಿ ಮೊದಲು ಸೀತಾರಾಮಯ್ಯ ನಮಗೆ ವೈರಿ, ಆಮೇಲೆ ಅವನ ಕುಟುಂಬ. ನೀನೆಲ್ಲೋ ನಿನ್ನ ಎದುರುಗಡೆ ನಿಂತ್ಕೊಂಡಿದ್ದಾಳಲ್ಲ ಕೀರ್ತಿ, ಅವಳೊಬ್ಳೆ ನಿನ್ನ ವೈರಿ ಅನ್ಕೊಂಡು ಹೋರಾಡ್ತಿದ್ಯಾ ಅನ್ಸುತ್ತೆ. ಅಪ್ಪ, ಬೊಗಳೋ ನಾಯಿ ಬಾಯಿಗೆ ಬಿಸ್ಕೆಟ್ ಹಾಕ್ಬೇಕು ಅಥವಾ ವಿಷ ಹಾಕ್ಬೇಕು ಅಂದ್ಮೇಲೆ ನಾವ್ ಅನ್ಕೊಂಡ ಹಾಗೆ ನಾವ್ ಅನ್ಕೊಂಡಿರೋ ದಾರಿಲಿ ನಡೆಯೋದು ಕಷ್ಟ ಅಲ್ವೇನಪ್ಪ? ನೀನು ಹೇಳೋ ಲೆಕ್ಕ ಕರೆಕ್ಟೇ. ಆದ್ರೂ ನನಗೊಂದು ಅನುಮಾನ, ನೀನು ಈ ವಸುಧಾ ಮತ್ತೆ ರಾಘವನ ಮದುವೆ ಆಗೋಗುತ್ತೆ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊತಿದ್ಯಲ್ಲ, ಅದರಿಂದ ನಮಗಾಗೋ ಪ್ರಯೋಜನ ಏನು? ನೋಡು ಮಗಳೇ, ಆ ಮನೆಯಲ್ಲಿ 2 ಒಡೆದ ಮನಸ್ಸುಗಳಿದೆ. ಆ 2 ಒಡೆದ ಮನಸ್ಸುಗಳು ನೋಡ್ತಾ ಬೇರೆ ಮನಸ್ಸುಗಳೆಲ್ಲ ಕಣ್ಣೀರಿಡ್ತಾ ಇರುತ್ತೆ. ಸೀತಾರಾಮಯ್ಯನ ಮನೆಯಲ್ಲಿ ಕಣ್ಣೀರು ಅನ್ನೋದು ಕಾವೇರಿ ನೀರ್ ತರ ಸದಾ ಕಾಲ ಹರಿತಿರ್ಬೇಕು. ಆದ್ರೆ ನೀನು ಮಾಡಿದ್ದೇನು? ಕಣ್ಣೀರ್ನ ಒರೆಸದೆ ಒಡೆದ 2 ಮನಸ್ಸುಗಳಿಗೆ ಬೆಸುಗೆ ಹಾಕದೆ ಆದ ಗಾಯಕ್ಕೆ ಔಷಧಿ ಹಚ್ಚಿದೆ. ನನ್ನ ಮಗಳೆಲ್ಲೋ ಸೀತಾರಾಮಯ್ಯನ ಮನೆಯಲ್ಲಿ ಬೆವರು ಸೂಸಿ ಕೆಲಸ ಮಾಡ್ತಿದ್ದಾಳೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀನ್ ನೋಡಿದ್ರೆ ಗಾಳಿ ಬೀಸ್ತಾ ಕೂತಿದ್ಯಲ್ಲ ಮಗಳೇ. ಮೈ ಡಿಯರ್ ಅಪ್ಪ, ಇದಕ್ಕೆ ನಿನ್ಗೆ ಕೆಲವು ಸೂಕ್ಷ್ಮಗಳು ಅರ್ಥ ಆಗೋದಿಲ್ಲ ಅನ್ನೋದು. ಮೊದಲನೇದಾಗಿ ಕೀರ್ತಿ ಮತ್ತೆ ಆ ಮನೆಗ್ ಬರೋದಕ್ಕಾಗಲ್ಲ ಅನ್ನೋದು ಕಣ್ಣಿಗೆ ಕಾಣೋ ಸತ್ಯ. ಸೀತಾರಾಮಯ್ಯನ ಮೊಮ್ಮಗಳು ಯಾವನ್ ಜೊತೆನ ಓಡ್ ಹೋದ್ಲು ಅನ್ನೋದು ಅವ್ರ ಮರ್ಯಾದಿನ ಕಡಿಮೆ ಮಾಡಿತ್ತಾನೆ. ಅದನ್ ಮಾಡ್ಸಿದ್ಯಾರು? ನಾನೇ. ಈಗ ಅವಳು ಗಂಡನ್ ಬಿಟ್ಟು ವಾಪಸ್ ಮನೆಗ್ ಬಂದಿದ್ದಾಳೆ ಅನ್ನೋ ಕಾರಣಕ್ಕೆ ಅವ್ರ ಮರ್ಯಾದೆ ಇನ್ನಷ್ಟು ಕಡಿಮೆ ಆಯ್ತು. ಅದನ್ ಮಾಡ್ಸಿದ್ಯಾರು? ನಾನೇ. ಇನ್ನ ಮಗ ಹೇಳ್ದೆ ಕೇಳ್ದೆ ಕೀರ್ತಿನ ಕಟ್ಕೊಂಡ್ ಬಂದಿದ್ದು ಆ ಮನೆ ಪ್ರತಿಷ್ಠೆ ಬಿದ್ದು ಸುದ್ದಿನೇ. ಅದು ದೇವ್ರು ನನಗ್ ಕೊಟ್ಟಿರೋ ಬೋನಸ್. ಇನ್ನ ಆ ಮನೆಯವರೆಲ್ಲ ಸೇರಿ ಕೀರ್ತಿನ ಹೊರಗ್ ಹಾಕಿದ್ದು ಅದು ನನಗ್ ಸಿಕ್ಕಿರೋ ಇನ್ಕ್ರಿಮೆಂಟ್. ಎಗೇನ್ ಅದಕ್ ಕಾರಣ ನಾನೇ. ಈಗ ಮರ್ಯಾದೆ ಹಾಳು ಮಾಡ್ದವ್ರಿಬ್ರು ಮದುವೆ ಆಗ್ತಿದ್ದಾರೆ ಅಂದ್ಮೇಲೆ ಬಂದಿರೋರೆಲ್ಲ ಅಯ್ಯೋ ಪಾಪ ಸೀತಾರಾಮಯ್ಯನಿಗೆ ಹೀಗಾಯ್ತಲ್ವಾ ಅಂತ ಅವರನ್ನೇ ಕೇಳಲ್ವಾ? ಆ ಒಂದೊಂದ್ ಮಾತು ಆ ಮುದ್ಕಂಡ್ ಚುಚ್ಚಲ್ವಾ? ನೆಂಟ್ರನ್ ಮನೆಗ್ ಕರ್ಸಿ ಅವರಿಂದಲೇ ಮರ್ಯಾದೆ ತೆಗೆಸ್ಕೊಂಡಂಗಲ್ವಾ? ಮರ್ಯಾದೆ ಅನ್ನೋದು ಹಂತ ಹಂತವಾಗಿ ಹೋಗ್ತಿದೆ ಅಪ್ಪ. ಇಷ್ಟಾದ್ಮೇಲೂ ನಾನು ಸುಮ್ನಿರ್ತೀನಿ ಅಂತ ಅನ್ಕೊಂಡಿದ್ಯಾ? ಒಂದಾಗಿರೋರ್ನ ಮತ್ತೆ ಹೊಡಿತೀನಿ. ಹಾಗೆ ಮರ್ತ್ಬಿಟ್ಟೇನಪ್ಪ? ವಸುಧಾ ಹೊಟ್ಟೆಯಲ್ಲಿರೋದು ಮುರಾರಿ ಮಗು. ಈ ಸತ್ಯ ಮನೆಯವ್ರು ಯಾರಿಗೂ ಗೊತ್ತಿಲ್ಲ. ಗೊತ್ತಾಗ್ಸಿದ್ರೆ ಸಾಕಲ್ವಪ್ಪ? ಸೊ ಮತ್ತೆ ಸಂಬಂಧ ಒಡೆಯುತ್ತೆ. ಆಮೇಲೆ ಒಬ್ಬೊಬ್ರನ್ನ ಒಬ್ಬೊಬ್ರ ಹಿಂದೆ ಒಬ್ಬೊಬ್ರಾಗೆ ಹೊಸಲಾಚೆ ಕಳಿಸ್ಬೇಕು. ಇಡೀ ಮನೆಯವರು ಆ ಮುದುಕನ್ ವಿರುದ್ಧ ತಿರುಗ್ ಬೀಳ್ಬೇಕು. ಏನಾದ್ರೂ ಮಾಡು, ಆದ್ರೆ ಮೊದಲು ಆ ಮನೆ ಒಗ್ಗಟ್ಟಿಗೆ ಚಟ್ಟ ಕಟ್ಟು. ಆ ಮೆರವಣಿಗೆನ ನಾನು ಕಣ್ಣು ತುಂಬಾ ನೋಡ್ಬೇಕು. ಆಗ್ಲೇ ನನ್ನ ಮನ್ಸಿಗೆ ನೆಮ್ಮದಿ. ನಿನ್ನ ಹೆಜ್ಜೆ ಸದ್ದು ನಿನಗೆ ಕೇಳಿದಿರೋಷ್ಟು ಮೃದುವಾಗಿ ನಡೀತಾ ಇದೆ. ಯಾಕೆಷ್ಟೊಂದು ಆವೇಶ ಇವತ್ತು? ಏನಿದು? ಡಿವೋರ್ಸ್ ಕೊಡ್ಸೋದ್ರಲ್ಲಿ ತುಂಬಾ ಫೇಮಸ್ ಆಗಿರೋ ಲಾಯರ್. ಇದ್ಯಾಕೆ ನಿನಗ್ ಬೇಕು? ಇದನ್ ಯಾವ ಮನೆ ಹಾಳ ನಿನಗೆ ಕೊಟ್ಟಿದ್ದು? ಮನೆ ಹಾಳ ಅಲ್ಲ, ಮನೆ ಹಾಳಿ. ಇದನ್ ಕೊಟ್ಟಿದ್ದು ಕೀರ್ತಿ. ಅಪ್ಪ, ನಿನಗೆ ಅವಳ ಮೇಲೆ ಅನುಕಂಪ ಇದೆ, ಆದ್ರೆ ಅನುಕಂಪ ಅನ್ನೋದು ಅವಳಲ್ಲಿ ಸತ್ತು ಹೋಗಿದೆ. ತನ್ನೋರು ಅನ್ನೋದು ಅವಳಿಗೆ ಯಾರು ಬೇಕಾಗೇ ಇಲ್ಲ.
ಅವಳು ಬೇಡ, ಅವಳು ಸಹವಾಸನೂ ಬೇಡ. ಡಿವೋರ್ಸ್ ಕೊಡಕ್ಕೆ ಅವಳೇ ರೆಡಿ ಆಗಿದ್ದಾಳಪ್ಪ, ಅವಳೇ ರೆಡಿ ಆಗಿದ್ದಾಳೆ. ಇರೋದು ಅಹಂಕಾರ ಅಲ್ಲ, ದುರಹಂಕಾರ. ದುಡುಕ್ಬೇಡ ರಾಘವ. ನೋಡು, ನಾನು ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಆ ನಿರ್ಧಾರಕ್ಕೆ ನೀನು ಒಪ್ಕೊಂಡ್ರೆ ಒಳ್ಳೇದಾಗತ್ತೆ. ನಿನ್ನ ನಿರ್ಧಾರ ನೀನ್ ಒಪ್ಪೋದು ಮುಖ್ಯ, ನಾನಲ್ಲ. ಆದ್ರೆ ನಾನ್ ನಿರ್ಧಾರ ತಗೊಂಡಿರೋದು ನಿನ್ನ ವಿಷಯದಲ್ಲಿ. ಏನಪ್ಪ ನನ್ನ ಲೈಫು? ನನ್ನ ವಿಷಯದಲ್ಲಿ ಕೊನೆ ತನಕ ಬೇರೆಯವರೇ ನಿರ್ಧಾರ ತಗೋತಾ ಹೋಗ್ತಾರೆ ಅನ್ಸುತ್ತೆ. ಸರಿ ಹೇಳು, ಏನದು? ನೀನು ಹೊಸದನ್ನ ಮದುವೆ ಆಗ್ಬೇಡ ಕಣೋ. ಎಲ್ಲೋ ಒಂದ್ ಕಡೆ ಕೀರ್ತಿಗೆ ನಿನ್ನ ಮೇಲೆ ಸಿಟ್ಟಿರಬಹುದು. ಆ ಸಿಟ್ಟಿಂದ ಅವಳು ನಿನಗೆ ಹಿಂಸೆ ಕೊಡ್ತಿರಬಹುದು. ಅವಳು ಎಷ್ಟೇ ಹಿಂಸೆ ಕೊಟ್ರು ಅವಳನ್ನ ನೀನು ಮನೆಯಿಂದ ಕತ್ತಿಡ್ದು ಆಚೆ ತಳ್ಳದಿಯಲ್ಲ, ಅದಕ್ಕೆ ಸಮ ಆಗುತ್ತಾ ಹೇಳು? ಕೀರ್ತಿ ಇದು ಸಿಟ್ಟಲ್ಲಪ್ಪ, ಕೊಬ್ಬು, ಅಹಂಕಾರ. ತೋರಿಸ್ಲಿ ಬಿಡು, ಅದಕ್ಕೊಂದು ಅವಕಾಶ ಮಾಡಿಕೊಡು. ಅಲ್ವೋ, ಪಡ್ಕೊಂಡ್ ಬಂದಿರೋ ಆಯಸ್ಸೇ ಮುಗಿದು ಹೋಗುತ್ತಂತೆ, ಅಂಥದ್ರಲ್ಲಿ ಈ ಅಹಂಕಾರ ಮುಗಿಯಲ್ವಾ? ನೀನೇ ಹೇಳು. ಮನೆಯಲ್ಲಿ ಒಬ್ಬೊಬ್ರು 1000 ಮಾತಾಡಬಹುದು, ಒಬ್ಬೊಬ್ರದ್ದು ಒಂದೊಂದು ಲಾಜಿಕ್ ಇರಬಹುದು. ಕೀರ್ತಿ ಮಾತಿನ ಧಾಟಿ ಬೇರೆ ಇರಬಹುದು. ಆದ್ರೆ ಕೀರ್ತಿನ ನೀನು ಇಷ್ಟಪಟ್ಟು ಮದುವೆ ಆಗಿ ಕರ್ಕೊಂಡ್ ಬಂದಿರೋ ಹೆಣ್ಣು ಅನ್ನೋದನ್ನ ಮರಿಬೇಡ. ಅವಳಿಗೆ ಕೈ ಕೊಡ್ಬೇಡ. ಪ್ರೀತಿಲಿ ಮುನಿಸ್ಕೊಂಡು ಹೋದಾಗ ಅವಳು ಬೆನ್ನಿಂದೇನೆ ಹೋಗ್ತೀರಾ? ಅವಳದೇ ತಪ್ಪಿದ್ರು ಸಾರಿ ಸಾರಿ ಅಂತ ಕೇಳ್ತೀರಾ? ಇದು ಹಾಗೆ ಅನ್ಕೋ. ನಿಜ ಹೇಳ್ತೀನಿ ಕೇಳು, ನಿಮ್ಮಮ್ಮ ಬದುಕಿದ್ರು ಇದೇ ಮಾತು ಹೇಳ್ತಾ ಇದ್ರು. ಪ್ಲೀಸ್, ಅಮ್ಮನ ಮಾತನ್ನ ತಗೊಂಡ್ಬಂದು ನನ್ನನ್ನ ಕನ್ವಿನ್ಸ್ ಮಾಡಕ್ ಬರ್ಬೇಡ. ಹಾಗೆ ನೀನು ಕನ್ವಿನ್ಸ್ ಆಗ್ಬೇಡ. ನಿನಗೊಂದು ವಿಷಯ ಗೊತ್ತಾ ರಾಘವ? ನಾನು ನಿಮ್ಮಮ್ಮ ಜಗಳ ಆಡಿ ಮಾತು ಬಿಟ್ಟಿದ್ದೇ ಇಲ್ಲ. ಹಾಗಂತ ನಮ್ಮಿಬ್ಬರ ಮಧ್ಯೆ ಜಗಳನೇ ಇರಲಿಲ್ಲ ಅಂತಲ್ಲ, ಜಗಳ ಇತ್ತು. ಆದರೆ ನನ್ನ ಕಡೆಯಿಂದ ಜಗಳ ಜಾಸ್ತಿ ಆಗ್ತಿದೆ ಅಂತ ನಿಮ್ಮಮ್ಮನಿಗೆ ಗೊತ್ತಾದ್ರೆ ಅವಳು ಸುಮ್ಮನಾಗಿ ಹೋಗೋಳು. ಹಾಗೆ ಅವಳ ಕಡೆಯಿಂದ ಜಗಳ ಜಾಸ್ತಿ ಆಗ್ತಿದೆ ಅಂತ ನನಗೆ ಗೊತ್ತಾದ್ರೆ ನಾನು ಸುಮ್ಮನಾಗ್ಬಿಡ್ತಾ ಇದ್ದೆ. ಯಾವುದೇ ಜಗಳದಲ್ಲಿ ಒಬ್ರು ಸುಮ್ಮನಾದ್ರೆ ಸಾಕು, ಜಗಳ ಸುಮ್ಮನಾಗ್ಬಿಡುತ್ತೆ. ಜಗಳ ಸುಮ್ಮನಾದ ಮೇಲೆ ಭಿನ್ನಾಭಿಪ್ರಾಯಗಳು ಬರೋದೇ ಇಲ್ಲ. ನೀನು ಈಗಿನ ಕೀರ್ತಿನ ನೋಡ್ತಾ ಇದೀಯ, ಮದುವೆ ಆಗಿ ಕರ್ಕೊಂಡು ಬಂದಿಲ್ಲ ಆಗಿನ ಕೀರ್ತಿನ ನೋಡು. ಇಡೀ ಮನೆಯವರು ಅವಳ ಮೇಲೆ ಕೊಂಕಾಡೋದು, ಅದನ್ನ ಸಹಿಸ್ಕೊಂಡ್ಲವಳು. ರೂಮಿಂದ ಆಚೆ ಬರಬೇಡ, ಮನೆ ಕೆಲಸಕ್ಕೆ ಕೈ ಹಾಕ್ಬೇಡ ಅಂತಂದ್ರು, ಅದನ್ನು ಸಹಿಸ್ಕೊಂಡು ರೂಮ್ ಒಳಗಡೆನೆ ಇದ್ಲು. ನೀನು ಬಂದಾಗ ನಿನಗೆ ಚಾಡಿ ಹೇಳಲಿಲ್ಲ ಅವಳು. ಇದನ್ನೆಲ್ಲ ಯಾಕೆ ಮಾಡದ್ಲ ಅವಳು? ನಿನ್ನ ಮೇಲಿನ ಪ್ರೀತಿಯಿಂದ. ಆ ಪ್ರೀತಿ ಇವತ್ತಿಗೂ ನಿನ್ನ ಮೇಲೆ ಅವಳಿಗಿದೆ. ನೀನು ಆತ್ರಕ್ಕೆ ಬಿದ್ದು ಆ ಪ್ರೀತಿನ ಕಳ್ಕೋಬೇಡ. ನಿನ್ನ ತಾಯಿಯ ಸಾವು ಕಾರಣ ಕೀರ್ತಿ ಅಲ್ಲ ಅಲ್ಲ ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ. ಆ ವಿಷಯ ನಾವು ಹೇಳಿದ್ದೀವಿ. ಆ ಕಾರಣದಿಂದ ನೀನು ಅವಳನ್ನ ದೂರ ಮಾಡ್ಕೋಬೇಡ. ದಯವಿಟ್ಟು ಇನ್ನೊಂದ್ಸತಿ ಕೀರ್ತಿ ಹತ್ರ ಹೋಗಿ ಮಾತಾಡು. ನನಗೋಸ್ಕರ ಹೋಗಿ ಮಾತಾಡೋ ಪ್ರಯತ್ನ ಮಾಡು. ಅಪ್ಪ, ನೀನ್ ಮಾತ್ರ ಅವಳ ಬಗ್ಗೆ ಇಂಥ ಫೀಲಿಂಗ್ಸ್ ಇಟ್ಕೊಂಡಿದ್ಯಾ ಹೊರತು ಅದರಲ್ಲಿ ಅವಳಿಗೆ 1% ಇಲ್ಲ, ಗೊತ್ತಾ? ನಾನು ಅವಳ ಜೀವನದಲ್ಲಿ ಇದ್ರೂ ಒಂದೇ, ಇಲ್ದಿದ್ರು ಒಂದೇ ಅನ್ನೋ ರೀತಿಲಿ ಬಿಹೇವ್ ಮಾಡ್ತಿದ್ದಾಳೆ. ಇಷ್ಟಕ್ಕೂ ನಾನು ಹೋಗಿ ಅವಳನ್ನು ಕರೆದಿಲ್ವಾ, ಕೇಳ್ಕೊಂಡಿಲ್ವಾ? ಅಂದ್ರೆ ಹಾಗೆ ಮಾಡಿದಾಗ ಅವಳ ಕಡೆಯಿಂದ ಸಿಕ್ಕಿದ್ದೇನು? ಅವಮಾನ, ಅವಮಾನ ಅಪ್ಪ, ಅವಮಾನ. ಇನ್ನು ನನ್ನ ಕೀರ್ತಿ ಬೇಡ, ಖಂಡಿತ ಬೇಡ. ರಾಘವ, ಸೊಸೆ